ನಮಸ್ಕಾರ ಸ್ನೇಹಿತರೆ, ಯಾರಾದರೂ ಕೋರ್ಟಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ಫುಲ್ಲು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸುಪ್ರೀಂ ಕೋರ್ಟಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಓಕೆನಾ ಸ್ನೇಹಿತರೆ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಫುಲ್ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಇದರಲ್ಲಿ ಒಂದು ನೀವು ನೋಡಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಜಾಬ್ಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಸುಪ್ರೀಂ ಕೋರ್ಟ್ ಜಾಬ್ಸ್ಗೆ ನೀವು ಫಿಲ್ ಮಾಡ್ಬೋದು, ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕರೆದಿರುವಂತಹ ಪೋಸ್ಟ್ ಇದು 107 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಕೋರ್ಟ್ ಮಾಸ್ಟರ್, ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಎಲಿಜಿಬಲ್ ಲಾಸ್ಟ್ ಡೇಟ್ ಬಂದು 25 ಡಿಸೆಂಬರ್ 2024 ಸ್ನೇಹಿತರೆ. ಓಕೆನಾ. 25ನೇ ತಾರೀಕು ಒಳಗಡೆ ನೀವು ಫೀನ ಪೇ ಮಾಡಿ ನೀವು ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ನಿಮ್ಗೆ ಜನರಲ್ ಮತ್ತು ಒಬಿಸಿ ಕ್ಯಾಂಡಿಡೇಟ್ಸ್ ಆದ್ರೆ ₹1000 ಇದೆ. SC ST ಕೆಟಗರಿ 1 PH ಡಿಪೆಂಡೆಂಟ್ಸ್ ಆಫ್ ಫ್ರೀಡಮ್ ಫೈಟರ್ಸ್ ಆಗಿದ್ರೆ ₹250 ಇದೆ ಸ್ನೇಹಿತರೆ. ಓಕೆನಾ. ಆನ್ಲೈನ್ ಮುಖಾಂತರ ಫೀ ಪೇ ಮಾಡ್ಬೇಕಾಗಿರುತ್ತೆ. ಮಿನಿಮಮ್ ಏಜ್ ಬಂದ್ಬಿಟ್ಟು ನಿಮ್ಗೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅಂಡ್ ಪರ್ಸನಲ್ ಅಸಿಸ್ಟೆಂಟ್ಗೆ 18 ಇರುತ್ತೆ. ಮತ್ತೆ ಕೋರ್ಟ್ ಮಾಸ್ಟರ್ಗೆ ಮಿನಿಮಮ್ ಏಜ್ ಬಂದು 30 ಇಯರ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಮ್ಯಾಕ್ಸಿಮಮ್ ಏಜ್ ಬಂದು ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅಂಡ್ ಪರ್ಸನಲ್ ಅಸಿಸ್ಟೆಂಟ್ಗೆ 30 ಇಯರ್ಸ್, ಕೋರ್ಟ್ ಮಾಸ್ಟರ್ಗೆ 45 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಯಾಕೆಂದ್ರೆ ಈ ಒಂದು ಪೋಸ್ಟ್ಗಳು ಬೇಗ ಫಿಲ್ ಆಗ್ತಾ ಇರುತ್ತೆ. ಸೊ ಕೋರ್ಟ್ ಮಾಸ್ಟರ್ ಶಾರ್ಟ್ ಎಂಡ್ ಆಗಿರ್ಬೇಕಾಗುತ್ತೆ. 31 ವೇಕೆನ್ಸಿಗಳು ಕರೆದಿದ್ದಾರೆ ಸ್ನೇಹಿತರೆ. ಡಿಗ್ರಿ ಇನ್ ಲಾ ಮತ್ತೆ ಶಾರ್ಟ್ ಅಂಡ್ ಇಂಗ್ಲಿಷ್ ಅಟ್ 120 ವರ್ಡ್ಸ್ ಪರ್ ಮಿನಿಟ್. ಓಕೆನಾ. ಅದಾದ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಟೈಪಿಂಗ್ ಸ್ಪೀಡ್ ಬಂದು 40 ವರ್ಡ್ಸ್ ಪರ್ ಮಿನಿಟ್ ಇರಬೇಕಾಗಿರುತ್ತೆ. ಇಂಗ್ಲಿಷ್ ಆದ್ರೆ ಶಾರ್ಟ್ ಅಂಡ್ 120 ವರ್ಡ್ಸ್ ಪರ್ ಮಿನಿಟ್ ಇರಬೇಕು. ಓಕೆನಾ. ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ರೆ ಡಿಗ್ರಿ ಆಗಿರಬೇಕು, ಶಾರ್ಟ್ ಅಂಡ್ ಇನ್ ಇಂಗ್ಲಿಷ್ ಆಗಿರಬೇಕು, 110 ವರ್ಡ್ಸ್ ಪರ್ ಮಿನಿಟ್. ಆಮೇಲೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್, ಟೈಪಿಂಗ್ ಸ್ಪೀಡ್ ಬಂದು 40 ವರ್ಡ್ಸ್ ಪರ್ ಮಿನಿಟ್ ಮಿನಿಮಮ್ ಇರಬೇಕು. ಓಕೆನಾ. ಪರ್ಸನಲ್ ಅಸಿಸ್ಟೆಂಟ್ ಕೂಡ ಸೇಮ್ ಡಿಗ್ರಿ, ಶಾರ್ಟ್ ಅಂಡ್ 100 ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ. ಓಕೆನಾ ಸ್ನೇಹಿತರೆ. ಇಂಗ್ಲಿಷ್ ಮತ್ತೆ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್ ಮತ್ತೆ ಟೈಪಿಂಗ್ ಸ್ಪೀಡ್ 40 ವರ್ಡ್ಸ್. ಇದಿಷ್ಟು ಆದ ನಂತರ ನೀವು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮು, ಸ್ಕಿಲ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ನ ಫಿಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಫುಲ್ ಡೀಟೇಲ್ ಆಗಿ ಮ್ಯಾನ್ಯುವಲಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬಹುದಾಗಿರುತ್ತೆ ಇದು. ಓಕೆನಾ. ಅದ ನಂತರ ನೀವು ರಿಜಿಸ್ಟ್ರೇಷನ್ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟರ್ ಮಾಡ್ಕೊಂಡ ನಂತರ ನೀವು ಏನು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಪೋಸ್ಟ್ ಯಾವ ಪೋಸ್ಟ್ಗೋಸ್ಕರ ಅದಾದ್ರ ಕೋಡ್ ಬರುತ್ತೆ, ನೇಮು, ಫೋನ್ ನಂಬರ್, ಆಲ್ಟರ್ನೇಟಿವ್ ನಂಬರ್, ಇಮೇಲ್ ಅಡ್ರೆಸ್, ಇದಿಷ್ಟು ಕೊಟ್ಬಿಟ್ಟು ನೀವು ಜನರೇಟ್ OTP ಜನರೇಟ್ ಮಾಡಿ OTP ಹಾಕಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ರಿಜಿಸ್ಟರ್ ಆದ ನಂತರ ನೀವು ಫುಲ್ ಡೀಟೇಲ್ಸ್ ನ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಓಕೆನಾ. ಸೊ ಅದಾದ ನಂತರ ನೀವು ನೋಟಿಫಿಕೇಶನ್ ಕೂಡ ಚೆಕ್ ಮಾಡಬಹುದು. ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೋಬಹುದು. ಓಕೆನಾ. ಅದರ್ ದೆನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆಸ್ ಆನ್ 31/12/2024 ಈ ರೀತಿ ಕೊಟ್ಟಿದ್ದಾರೆ. ಏನು ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಅಂತ ಹೇಳ್ಬಿಟ್ಟು. ಓಕೆನಾ. ಪ್ರಿಪರೇಷನ್ ಆಫ್ 3 ಸಪರೇಟ್ ಚಾನಲ್ಸ್, ಇದಿಷ್ಟು ಇದನ್ನ ನೋಡ್ಕೊಳ್ತಾರೆ. ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಮತ್ತೆ ಕೋರ್ಟ್ ಮಾಸ್ಟರ್ಗೆ ಕರೆದಿರುವಂತಹ ಪೋಸ್ಟ್ಗಳು. ಇದ್ರದ್ದು ಸ್ಯಾಲರಿ ಬಂದು ನಿಮ್ಗೆ 67,000 ಇಂದ ಹಿಡಿದು 47,000 44,000. ಓಕೆನಾ. ಕೋರ್ಟ್ ಮಾಸ್ಟರ್ಗೆ 67,000 ಇದೆ. ಮತ್ತೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 47,000, 44,000 ಬಂದು ಪರ್ಸನಲ್ ಅಸಿಸ್ಟೆಂಟ್ಗೆ ಸೇರ್ತಾರೆ. ಓಕೆನಾ. ನೋಡಿ ಡಿಗ್ರಿ ಇನ್ ಲಾ ಆಗಿರಬೇಕು. ಅದಾದ್ರ ಪ್ರೊಫಿಷಿಯನ್ಸಿ ಇನ್ ಶಾರ್ಟ್ ಅಂಡ್ ಇಂಗ್ಲಿಷ್ ವಿತ್ ಸ್ಪೀಡ್ ಆಫ್ 120 ವರ್ಡ್ಸ್, ನಾಲೆಜ್ ಕಂಪ್ಯೂಟರ್ ಆಪರೇಷನ್ಸ್ ವಿತ್ ಸ್ಪೀಡ್ ಆಫ್ 40 ವರ್ಡ್ಸ್ ಪರ್ ಮಿನಿಟ್, ಎಕ್ಸ್ಪೀರಿಯನ್ಸ್ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇರಬೇಕು, ರೆಗ್ಯುಲರ್ ಸರ್ವಿಸ್ ಇನ್ ಕೇಡರ್ ಆಫ್ ಪ್ರೈವೇಟ್ ಸೆಕ್ರೆಟರಿ, ಸೀನಿಯರ್ PA ಆರ್ ಸೀನಿಯರ್ ಸ್ಟೆನೋಗ್ರಫಿ ಇನ್ ಗೌರ್ಮೆಂಟ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಓಕೆನಾ ಸ್ನೇಹಿತರೆ. ಕೋರ್ಟ್ ಮಾಸ್ಟರ್ಗೆ. ಓಕೆನಾ. ಅದಾನಂತರ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಡಿಗ್ರಿ ಆಗಿರಬೇಕು ಮತ್ತೆ 110 ವರ್ಡ್ಸ್ ಪರ್ ಮಿನಿಟ್ ಬರಬೇಕಾಗಿರುತ್ತೆ. ಮತ್ತೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ, ನಾರ್ಮಲ್ ಪರ್ಸನಲ್ ಅಸಿಸ್ಟೆಂಟ್ಗೆ ಅವ್ರಿಗೆ ಕೂಡ ಡಿಗ್ರಿ ಆಗಿರಬೇಕು ಮತ್ತೆ ಶಾರ್ಟ್ ಅಂಡ್ ಇಂಗ್ಲಿಷ್ ಸ್ಪೀಡ್ ಆಫ್ 100 ವರ್ಡ್ಸ್ ಪರ್ ಮಿನಿಟ್. ಓಕೆನಾ ಸ್ನೇಹಿತರೆ.
ಅದಾದ್ರೆ ಏಜ್ ರಿಕ್ವೈರ್ಮೆಂಟ್ ಹೇಳಿದ ಹಾಗೆ 18 to 30, ಸೀನಿಯರ್ ಮತ್ತೆ ಪರ್ಸನಲ್ ಅಸಿಸ್ಟೆಂಟ್ಗೆ ಮತ್ತೆ ಕೋರ್ಟ್ ಮಾಸ್ಟರ್ಗೆ 30 to 45 ವರೆಗೂ ಇದೆ ಸ್ನೇಹಿತರೆ. ಇವ್ರಿಗೆ 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ. ಅದಾದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ, ಅದನ್ನ ಕೊಡ್ತಾರೆ. ಅದಾದ್ರೆ ನೀವು ಸೆಲೆಕ್ಷನ್ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಟೈಪ್ ಸ್ಪೀಡ್ ಟೆಸ್ಟ್ ಆನ್ ಕಂಪ್ಯೂಟರ್, ಮಿನಿಮಮ್ ಸ್ಪೀಡ್ 40 words per minute ಇರಬೇಕು. ಮಿಸ್ಟೇಕ್ಸ್ ಅಲೋಡ್ 2% ಆಫ್ ದ ಟೋಟಲ್ ವರ್ಡ್ ಟು ಬಿ ಟೈಪ್ಡ್. ಮ್ಯಾಕ್ಸಿಮಮ್ ಮಾರ್ಕ್ಸ್ 10 ಅಂಡ್ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಇಸ್ 5. ಓಕೆನಾ. 10 minutes ಕೊಡ್ತಾರೆ. ಮತ್ತೆ ಶಾರ್ಟ್ ಅಂಡ್ ಟೆಸ್ಟ್ ಇರುತ್ತೆ 120 words. ಸೊ ದ ಟೈಮ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್ ವಿಲ್ ಬಿ 45 minutes. ಮಿಸ್ಟೇಕ್ಸ್ ಟೇಕ್ ಪ್ರೇಮಬಲ್ 5% ಆಫ್ ದ ಟೋಟಲ್ ಇದು. ಮಿಸ್ಟೇಕ್ಸ್ ವಿತೌಟ್ ಮಿಸ್ಟೇಕ್ 100%, ವಿತ್ ಮಿಸ್ಟೇಕ್ 1% ಕಟ್ ಆಗುತ್ತೆ, 90% ಇರುತ್ತೆ. ಅಪ್ ಟು 2% ಮಿಸ್ಟೇಕ್ಸ್ ಆದ್ರೆ 80, ಅಪ್ ಟು 3% ಮಿಸ್ಟೇಕ್ಸ್ ಆದ್ರೆ 70. ಈ ರೀತಿ ಇರುತ್ತೆ ಸ್ನೇಹಿತರೆ. ಓಕೆನಾ. 100 marks ಮತ್ತೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು 50 marks ಇರುತ್ತೆ. ಓಕೆನಾ. ಡ್ಯೂರೇಷನ್ ಒಂದು 7 minutes ಇರುತ್ತೆ. ಓಕೆನಾ. ಅದಾದ ನಂತರ ನೀವು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಅಲ್ಲಿ ನೀವು ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 100 ಇರುತ್ತೆ, ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು 50 ಮಾರ್ಕ್ಸ್ ಇರುತ್ತೆ. 1 hour 45 minutes ಇರುತ್ತೆ ಸಿದ್ರೆ. ಓಕೆನಾ. ಟೋಟಲ್ ಕ್ವಶನ್ಸ್ ಬಂದು 100 ಇರುತ್ತೆ. 100 ಕ್ವಶನ್ಸ್, 50 ಜನರಲ್ ನಾಲೆಜ್, 15 ಜನರಲ್ ಆಪ್ಟಿಟ್ಯೂಡ್, 25 ಬಂದು ನಾಲೆಜ್ ಇನ್ ಲಾ, ಮತ್ತೆ 10 ಬಂದು ಜನರಲ್ ಕ್ವಶನ್ಸ್. ಓಕೆನಾ. ಇದಿಷ್ಟು ಆದ ನಂತರ ಅಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಕೂಡ ಇರುತ್ತೆ. ಅದು 10 marks ಇರುತ್ತೆ, 5 ಕ್ವಶನ್ಸ್. ಆಮೇಲೆ ರಿಸರ್ವ್ಡ್ ಕ್ಯಾಟಗರಿ ಇನ್ಕ್ಲೂಡಿಂಗ್ PWD ವಿಲ್ ಬಿ 4.5 ಮಿನಿಮಮ್ ಮಾರ್ಕ್ಸ್. ಓಕೆನಾ. ಈ ರೀತಿ ಕೊಡ್ತಾರೆ. ಅದಾದ ಇಂಟರ್ವ್ಯೂ ಇರುತ್ತೆ ಸತ್ರ. ಇಂಟರ್ವ್ಯೂ ಅಲ್ಲಿ ಬಂದು ಮ್ಯಾಕ್ಸಿಮಮ್ ಬಂದು 30 marks ಇರುತ್ತೆ, ಮಿನಿಮಮ್ ಬಂದು 15 marks. ಸೊ ಮಿನಿಮಮ್ 15 marks, ಇದೆಲ್ಲ ಮಿನಿಮಮ್ ಮಾರ್ಕ್ಸ್ ಗಳನ್ನ ನೀವು ತಗೊಳ್ಳೇಬೇಕು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ. ಓಕೆನಾ. ಇದು ಬಂದು ನಿಮಗೆ ಕೋರ್ಟ್ ಮಾಸ್ಟರ್ಗೆ ಆಯ್ತು. ಸೊ ಅದಾದ ನಂತರ ನೀವು ಸೀನಿಯರ್ ಪರ್ಸನಲ್ಗೆ ಕೂಡ ಮಾಡಬಹುದು. 40 words per minute ಇರುತ್ತೆ. ಸೊ ಇದು 10 minutes. ಮತ್ತೆ ಇದು ಶಾರ್ಟ್ ಅಂಡ್ ಬಂದು 5% ಮಿಸ್ಟೇಕ್ಸ್ ನ ಅಲೋ ಮಾಡ್ತಾರೆ. 110 words per minute ನೀವು ಮಾಡ್ಬೇಕಾಗಿರುತ್ತೆ ಸಿಗ್ತಾರೆ. ಓಕೆನಾ. ಅದ ನಂತರ ರಿಟರ್ನ್ ಟೆಸ್ಟ್ ಕೂಡ ಸೇಮ್ 100 ಕ್ವಶನ್ಸ್, 1 hour 45 minutes ಇರುತ್ತೆ. ಸೊ ಸೇಮ್ ಇದು ಕೂಡ ಪರ್ಸನಲ್ ಅಸಿಸ್ಟೆಂಟ್ ಗೆ ಇರುತ್ತೆ ಸರ್. 40 words per minute, 100 words per minute ಶಾರ್ಟ್ ಹ್ಯಾಂಡ್ ಇರುತ್ತೆ ಇಂಗ್ಲಿಷ್. ಓಕೆನಾ. ಇದಿಷ್ಟು ಆದ ನಂತರ ನಿಮಗೆ ಇಂಟರ್ವ್ಯೂಸ್ ಇರುತ್ತೆ. ಇಂಟರ್ವ್ಯೂಸ್ ಅಲ್ಲಿ ಕ್ಲಿಯರ್ ಮಾಡಿದ ತಕ್ಷಣ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಸಿದ್ರೆ. ಸೊ ಇದ್ರದ್ದು ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಬೆಂಗಳೂರು, ಅಲಹಾಬಾದ್, ಅಂಬಾಲಾ, ಭೋಪಾಲ್, ಈ ರೀತಿ ಎಲ್ಲಾ ಇದ್ರಲ್ಲೂ ಇದೆ ಸಿದ್ರೆ. ಸ್ಟೇಟ್ಸ್ ಕೂಡ 16 ಸ್ಟೇಟ್ಸ್ ಅಲ್ಲಿ ಇರುತ್ತೆ. ಸಿಟೀಸ್ 23 ಸಿಟೀಸ್ ಅಲ್ಲಿ ಇದೆ ಸಿದ್ರೆ. ಓಕೆನಾ. ಅದ ನಂತರ ರಿಜಿಸ್ಟ್ರೇಷನ್ ಫೀಸ್ ಅದೆಲ್ಲ ನೀವು ಪೇ ಮಾಡ್ಬೇಕಾಗಿರುತ್ತೆ. ಫೀ ಪೇ ಮಾಡಿದ ನಂತರ ನೀವು ನಾರ್ಮಲ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನಷ್ಟು ನಿಮ್ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ನಿಮ್ಗೆ ಎಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿ ಸ್ನೇಹಿತರೆ. ತುಂಬಾ ಒಳ್ಳೆ ಪೋಸ್ಟ್ ಇದೆ. ಸೊ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಬಹುದು. ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅದರಲ್ಲಿ ಕೂಡ. ಸೊ ಆದಷ್ಟು ಬೇಗ ನೀವು ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.